ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ? ಸೊ ಹಣ ಏನಾದರೂ ಬಿಡುಗಡೆ ಆಗಿದೆಯಾ? ಯಾವೆಲ್ಲ ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿದ್ದಾರೆ? ಸೊ ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಈ ಒಂದು ಮಾಹಿತಿಯನ್ನು ನೀವು ತಿಳ್ಕೋಬೇಕು ಅಂತ ಅನ್ನೋದಾದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ 15ನೇ ಕಂತಿನ ಹಣ ಅಂತೂ ರಿಸೀವ್ ಮಾಡ್ಕೊಂಡ್ರಿ. ಇನ್ನು ಅದಾದ್ಮೇಲೆ ಬರುವಂತಹ ಹಣ ನವೆಂಬರ್ ತಿಂಗಳ ಹಣ. ಇಲ್ಲೊಂದು ಕ್ಲಾರಿಟಿ ಇರಲಿ, ಅಕ್ಟೋಬರ್ ತಿಂಗಳ ಹಣವನ್ನ ರಿಸೀವ್ ಮಾಡ್ಕೊಂಡಿದ್ದೀರಾ. ನವೆಂಬರ್ ತಿಂಗಳ ಹಣವನ್ನ ನೀವು ಇನ್ಮೇಲೆ ರಿಸೀವ್ ಮಾಡ್ಕೊಳ್ಳೋದು ಬಾಕಿ ಉಳಿದಿರುವಂತದ್ದು ಅಂತಂದ್ರೆ 16ನೇ ಕಂತಿನ ಹಣ. ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ? ಅಕಸ್ಮಾತ್ ಏನಾದರೂ ಬಿಡುಗಡೆ ಆಗಿದೆಯಾ? ಕೆಲವೊಂದು ಚಾನಲ್ಗಳಲ್ಲಿ ಹೇಳ್ತಾ ಇದ್ದಾರೆ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಇಷ್ಟು ಫಲಾನುಭವಿಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ. ಸೊ ಇಲ್ಲಿ ಒಂದು ಕ್ಲಾರಿಟಿ ಕೊಡೋದಕ್ಕಿಂತ ಮುಂಚೆ ನಿಮಗೆ ಸೊ 2 ಡೇಸ್ ಬ್ಯಾಕ್ ಒಂದು ನಡೆದಂತಹ ಘಟನೆ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾನು ಮೊದಲನೇ ಹೇಳಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 21 ಮಹಿಳೆಯರನ್ನ ಕರ್ಕೊಂಡು ಅಂತ ಅಂದ್ರೆ ಸಾಧನೆ ಮಾಡಿರುವಂತಹ ಮಹಿಳೆಯರು. ಸಾಧನೆ ಅನ್ನೋದಕ್ಕಿಂತ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸೇವಿಂಗ್ಸ್ ಮಾಡ್ಕೊಂಡು ಸೊ ಅದನ್ನ ಉಪಯೋಗ ಪಡ್ಕೊಂಡ್ರು ಅಲ್ವಾ. ಅಂತಂದ್ರೆ ಉಪಯೋಗ ಅಂತ ಅಂದ್ರೆ ಅದರಿಂದ ಇವಾಗ ಮಾಮೂಲಿ ಮನೆಗೆ ಖರ್ಚು ಮಾಡ್ಕೊಳ್ಳೋದು ಮಾಮೂಲಿ, ಅದ್ರ ಬದಲು ಅವರು ಸೇವಿಂಗ್ಸ್ ಮಾಡ್ಕೊಂಡು ಒಂದು ದೊಡ್ಡದಾಗಿ ಸಾಧನೆ ಮಾಡಿರೋ ರೀತಿ, ಇವಾಗ ಬೋರ್ವೆಲ್ ಕೊಡ್ಸೋದಾಗಿರ್ಬೋದು, ಬೈಕ್ ಕೊಡ್ಸೋದಾಗಿರ್ಬೋದು, ಒಬ್ಬಟ್ಟು ಊಟ ಹಾಕ್ಸೋದಾಗಿರ್ಬೋದು, ಸೊ ಆ ಒಂದು ಲೆವೆಲ್ ಅಲ್ಲಿ ಸಾಧನೆ ಮಾಡಿದ್ದು ಅಂತಾನೆ ಹೇಳಿದ್ದಂಥದ್ದು. ಸೊ ಅವರನ್ನ ಏನ್ ಮಾಡಿದ್ರು, ಸುವರ್ಣಸೌಧಕ್ಕೆ ಕರ್ಕೊಂಡು ಹೋದ್ರು. ಏನಕ್ಕೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾವ ರೀತಿ ಬಿಡುಗಡೆ ಮಾಡ್ತೀವಿ, ಸೊ ಅದ್ರ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀವಿ. ಸೊ ಇದನ್ನ ಅವ್ರಿಗೆ ತಿಳಿಸ್ಕೊಟ್ಟು ಮಾಧ್ಯಮದವ್ರ ಮುಂದೆನೂ ಕೂಡ ಇದನ್ನ ರಿವೀಲ್ ಮಾಡೋಣ ಅಂತ ಕರ್ಕೊಂಡೋದ್ರು. ಬಟ್ ಅಲ್ಲಿ ಏನಾಯ್ತು ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಬಿಡುಗಡೆ ಪ್ರೋಸೆಸ್ ಮಾತಾಡೋದಕ್ಕಿಂತ ಮುಂಚೆ ಬೇರೆಲ್ಲಾ ಒಂದು ಮಾತುಗಳನ್ನ ಹಾಡ್ಬಿಟ್ಟು ಏನಾಯ್ತು ಅಂತ ಅಂದ್ರೆ, ನಮ್ಮ ಬಿಜೆಪಿ ಪಕ್ಷದ ನಾಯಕರಾಗಿರುವಂತಹ ಸಿ.ಟಿ. ರವಿ ಅವರು ಆ ಒಂದು ಕೆಟ್ಟ ಪದವನ್ನ ಬಳಸ್ಬಿಟ್ಟು ಏನ್ ಮಾಡಿದ್ರು, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ಮಾತನ್ನ ಅಂದ್ಬಿಟ್ರು. ಸೊ ಹಾಗಾಗಿ ಏನಾಯ್ತು, ಅವ್ರನ್ನ ಅರೆಸ್ಟ್ ಕೂಡ ಮಾಡಿಸಿದ್ರು. ಸೊ ಇವರು ಮಾತಾಡಿದ್ರು, ಅವರು ಮಾತಾಡಿದ್ರು. ಇನ್ನು ವಿಪಕ್ಷ ನಾಯಕರು ಅಂದ್ರೆ ನೋಡ್ಲೇಬೇಕಾ. ಸೊ ಈ ಪಕ್ಷದವರು ಮಾತಾಡ್ತಾರೆ, ಆ ಪಕ್ಷದವ್ರು ಮಾತಾಡಿದ್ರು, ಈ ಪಕ್ಷದವರು 10 ಮಾತು ಜಾಸ್ತಿ ಆಡ್ತಾರೆ. ಇದೇ ರೀತಿಯಾಗಿ ಗಲಾಟೆ ಆಗಿ ಏನಾಯ್ತು, ಕೇಸ್ಗಳಾಯ್ತು. ಸೊ ಸಿ.ಟಿ. ರವಿ ಅವರು ಬಂಧನ ಕೂಡ ಆಯ್ತು, ಅದಾದ್ಮೇಲೆ ಅವ್ರು ರಿಲೀಸ್ ಕೂಡ ಆದ್ರು. ಸೊ ಇದ್ರ ಬಗ್ಗೆ ಈಗ ಈ ರೀತಿಯಾದಂತಹ ಒಂದು ಘಟನೆ ನಡೆದ ಮೇಲೆ ಅದರಲ್ಲೂ ಕೂಡ ಇವಾಗ ಏನ್ ಕೇಳ್ತಿದ್ದಾರೆ ಫಲಾನುಭವಿಗಳು, ಬಿಡುಗಡೆ ಆಗಿದ್ಯಾ, ಸೊ ಯಾವಾಗ ಬರುತ್ತೆ ನಮ್ಮ ಖಾತೆಗೆ, ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. 15ನೇ ಕಂತಿನ ಹಣನೇ 100ಗೆ 100% ಇನ್ನೂ ಬಿಡುಗಡೆ ಆಗಿಲ್ಲ. ಇನ್ನು 16ನೇ ಕಂತಿನ ಹಣ ಎಲ್ಲಿ ಬಿಡುಗಡೆ ಮಾಡಿದ್ದಾರೆ ಇವರು. ಸೊ ಈ ರೀತಿ ಘಟನೆಗಳ ಆದ್ಮೇಲೆ ಸ್ವಲ್ಪ ಅವ್ರಿಗೂ ಮನ್ಸಿಗೆ ಬೇಜಾರಾಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಈ ಬೇರೆ ಯಾವ್ದ್ರ ಬಗ್ಗೆ ಆದ್ರೂ ಚಿಂತೆ ಮಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಅವ್ರಿಗೆ ಅಂತಲ್ಲ, ನಮ್ಗಾದ್ರೂ ಅಷ್ಟೇನೆ ಅಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ಈ ತಿಂಗಳು ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ 16ನೇ ಕಂತಿನ ಹಣ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇನ್ನ ಕೆಲವರು ಕಂಪ್ಲೀಟ್ ವಿಡಿಯೋನ ನೋಡೋದಿಲ್ಲ. ಸೊ ಬಿಡುಗಡೆ ಆಗಿದೆಯಂತೆ, ನಮ್ಮ ಖಾತೆಗಳಿಗೆ ಇನ್ನೂ ಬಂದೇ ಇಲ್ಲ ಅಂತ ಮೆಸೇಜ್ ಅನ್ನ ಹಾಕ್ತೀರಾ. ಸೊ ಬಿಡುಗಡೆ ಆದಾಗ ನಾವು ಕಂಪ್ಲೀಟ್ ಅಪ್ಡೇಟ್ ಅನ್ನ ನಿಮಗೆ ಕೊಡ್ತೀವಿ. ಸೊ ಹಾಗಾಗಿ ಯಾವುದೋ ಒಂದು ಫೇಕ್ ನ್ಯೂಸ್ ಅನ್ನ ನೋಡ್ಕೊಂಡು ನೀವು ಬಿಡುಗಡೆ ಆಗಿದೆ ಅಂತ ನಂಬೋದಿದೆಯಲ್ಲ, ಸೊ ಇದು ತುಂಬಾನೇ ಒಂದು ನಿಮ್ಗೇನೆ ಒಂದ್ಸಲ ಬೇಸರ ಅನ್ಸುತ್ತೆ. ಯಾಕೆಂದ್ರೆ ಬೇರೆಯವ್ರಿಗೆ ಬಂದಿದೆ, ನಮಗೆ ಬಂದಿಲ್ಲ ಅಂತ ನಿಮಗೆ ನೀವೇ ಬೇಸರ ಮಾಡ್ಕೊಳ್ತೀರಾ. ಹಣನೇ ಬಿಡುಗಡೆ ಆಗಿಲ್ಲ ಅಂದ್ಮೇಲೆ ನೀವು ಯಾಕೆ ಬೇಸರ ಮಾಡ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ಕ್ಲಾರಿಟಿ ಹೇಳ್ತಿದ್ದೀನಿ, 16ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಸೊ ಆ ಜಿಲ್ಲೆಗೆ ಬಂತು, ಈ ಜಿಲ್ಲೆಗೆ ಬಂತು, ನಮಗೆ ಯಾವಾಗ ಅಂತ ಕೇಳೋದಕ್ಕೆ ಹೋಗ್ಬೇಡಿ. ಅದರಲ್ಲೂ ಈ ತಿಂಗಳು ಅಂತೂ ನಿಮ್ಗೆ 16ನೇ ಕಂತಿನ ಹಣ ಬರೋದಿಲ್ಲ. ಯಾಕೆ ಅಂತ ಅಂದ್ರೆ ಅವರೇನೆ ಹೇಳಿದ್ದಾರೆ, ಒಂದೇ ತಿಂಗಳಲ್ಲಿ 2 ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಸೊ ಹಾಗಾಗಿ ಈ 16ನೇ ಕಂತಿನ ಹಣ ಏನಿದ್ರು ಜನವರಿ ತಿಂಗಳಲ್ಲಿ ನೀವು ರಿಸೀವ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇರುವಂತದ್ದು. ಸೊ ಈ ಒಂದು ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಎಲ್ರಿಗೂ ಕೂಡ ಕ್ಲಾರಿಟಿ ಸಿಕ್ತು ಅಂತ ಕೂಡ ಅನ್ಕೊಳ್ತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.